ನಾವು ಚಿಕ್ಕ ಮಟ್ಟದಂತ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡುವಂತ ಕಾರ್ಯಕ್ರಮ ಇಷ್ಟು ದೊಡ್ಡದಾಗಿ ಎಲ್ಲರ ಪಾಲ್ಗೊಳ್ಳಿಕೆಯಿಂದ ತುಂಬಾ ಈ ಕಾರ್ಯಕ್ರಮಕ್ಕೆ ಮೆರುಗು ಬಂದಿದೆ. ದೇವೇಗೌಡರು ಯಾವತ್ತೂ ಈ ತರ ಕಾರ್ಯಕ್ರಮಗಳಿಗೆ ದೇವೇಗೌಡರು ಬರ್ತಿರ್ಲಿಲ್ಲ. ಅವರ ಆರೋಗ್ಯದ ಪರಿಸ್ಥಿತಿಗಳು ಇಲ್ಲೂ ಕೂಡ ಅವ್ರನ್ನ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಇವತ್ತು ದೇವೇಗೌಡರು ಕೂಡ ಖುದ್ದಾಗಿ ಯುವಕರ ಜೊತೆ ಬೆರಿಬೇಕು, ಅವ್ರನ್ನ ಹುಮ್ಮಸ್ಸನ್ನ ಬರೆಸ್ಬೇಕು ಅಂತ ನಮ್ಗಳ ಜೊತೆ ಕಾಲ ಕಳೆದಿದ್ದು ನಮಗೆ ತುಂಬಾ ಖುಷಿಯಾಗಿದೆ. ಕುಮಾರಣ್ಣ ಅವರು ಡೆಲ್ಲಿಲಿ ಕೆಲಸ ಮುಗಿಸ್ಕೊಂಡು ನೇರವಾಗಿ ವಿಮಾನ ನಿಲ್ದಾಣದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆಲ್ಲ ಒಂದು ಸ್ಫೂರ್ತಿಯಾಗಿ ನಮಗೆ ಕಳೆದ್ರು. ಅದೇ ನಮಗೆ ದೊಡ್ಡ ಖುಷಿ. ತುಂಬಾ ಚೆನ್ನಾಗಿ ಪಂದ್ಯಗಳು ನಡೀತಾ ಇದೆ. ಒಂದೊಂದು ಟೀಮ್ಗಳು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದೆ. ಈ ಮೂಲಕ ಎಲ್ಲ ಯೂತ್ಸ್ಗೆ ನಾವೇನು ಹೇಳೋದು ಅಂದ್ರೆ, ಈ JPL ಇದೇ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದೀವಿ. ಇದು ನಿರಂತರವಾಗಿ ನಡೆಯುತ್ತೆ. ಎಲ್ಲಾ ಕ್ರೀಡೆಗಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಂದು ಯುವ ಸಮೂಹ ಯಾವಾಗ್ಲೂ ಒಂದು ಚೈನ್ ಲಿಂಕ್ ಅಲ್ಲಿ ಇರುವಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಸರ್, ಇದು ನೋಡಿ, ಮೊದಲನೇಗೆ ನೀವೇನು ಹೇಳಿದ್ದು ಅನ್ನದಾಸೋಹ. ನಮ್ಮ ಪಕ್ಷನೇ ಮಣ್ಣಿನ ಮಕ್ಕಳು ಪಕ್ಷ ಅಂತ ಕರಿತೀವಿ. ಹಾಗಾಗಿ ನಾವು ಯಾರ್ಯಾರು ಹೊಸ್ತಿರ್ತಾರೆ ಅವ್ರಿಗೆ ಅನ್ನ ಹಾಕೋದು ನಮ್ಮ ಸಂಸ್ಕೃತಿ. ಅದು ನಿರಂತರವಾಗಿ ನಡೆಯುತ್ತೆ. ನಾನು ಮೊನ್ನೆನೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದೆ. ನಮ್ಮ ಏನಂದ್ರೆ ಇದರಿಂದ ಚುನಾವಣೆಗೆ ನಾವೇನಂದ್ರೆ ಏನಿದೆ ಜನ್ಸಿ ಕ್ರಾಂತಿ ಏನ್ ಮಾಡ್ಬೇಕಾಗಿದೆ. 2028ರಲ್ಲಿ ಜನ್ಸಿಗಳಿಗೆ ಅಧಿಕಾರ ಕೊಡೋ ಅಂತ ಕೆಲಸ, ಅವ್ರಗಳನ್ನ ಬಳಸ್ಕೊಂಡು ಅವ್ರಗಳ ಶಕ್ತಿಯನ್ನ ಅವ್ರಿಗೂ ಕೂಡ ಶಕ್ತಿ ಕೊಡುವಂತ ಕೆಲಸಗಳನ್ನ ಮಾಡಬೇಕು. ಇದನ್ನ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ಇವತ್ತು ಒಂದು ಜನ್ಸಿ ಕ್ರಾಂತಿಯನ್ನ ಮಾಡಬೇಕು. ಆ ಜನ್ಸಿ ಕ್ರಾಂತಿಯನ್ನ ಈ ಕ್ರೀಡೆಯ ಮುಖಾಂತರ ನಾವು ಮಾಡ್ತೀವಿ. ಈ ವಿವಿಧ ಹಂತಗಳಲ್ಲಿ ನಮ್ಮ ಪ್ಲಾನ್ ಈ ವರ್ಷ ತುಂಬಾ ಪ್ಲಾನ್ಗಳನ್ನ ಇಟ್ಕೊಂಡಿದೀವಿ. ಅದ್ರೂ ಇದೊಂದು ಪ್ಲಾನು. ಇನ್ನ ಡಿಸೆಂಬರ್ಗೆ ಇನ್ನೊಂದು ಪ್ಲಾನ್ ಇದೆ. ಇದೇ ರೀತಿಯಾಗಿಂತೆ ಮಾಡಿ ನಮ್ಮ ಒಂದು 5,000 ಜನ ಯುವಕರುಗಳ ತಂಡವನ್ನ ಇಡೀ ರಾಜ್ಯದಲ್ಲಿ ಸ್ವಯಂ ಪ್ರೇರಣೆಯಿಂದ ಕುಮಾರಣ್ಣ ಕೆಲಸ ಮಾಡೋದನ್ನ ನಾವು ನಿರ್ಮಿಸ್ತೀವಿ. ಡೆಫಿನೆಟ್ ಆಗಿ JPL ಬರೀ ಕ್ರಿಕೆಟ್ಗೆ ಸೀಮಿತವಾಗಲ್ಲ. ನಾವು ಮುಂದೆ ಒಂದು ಕಬಡ್ಡಿ ಟೂರ್ನಿಮೆಂಟ್ ಕೂಡ ಮಾಡಿಸಿ ದೇಸಿ ಯುವಕರುಗಳನ್ನ ಬೆಳೆಸ್ಬೇಕು ಅಂತ ಇದೀವಿ. ನೋಡೋಣ ಇದನ್ನ ಯಾವ ರೀತಿಯಾಗಿ ನಮ್ಮ ನಾಯಕರುಗಳೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಇದನ್ನ ಹೆಂಗ್ ಮುಂದುವರಿಸಬೇಕು ಅನ್ನೋದನ್ನ ಎಲ್ಲರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ. ಸರ್, ಇವತ್ತು ಎಷ್ಟು ಟೀಮ್ಗಳು ಮ್ಯಾಚ್ ಆಡಿದೆ ಮತ್ತೆ ಯಾವ ರೀತಿಯಾಗಿ ಅವರು ಪ್ರದರ್ಶನ ಕೊಟ್ಟಿದ್ದಾರೆ? ತುಂಬಾ ಅದ್ಭುತವಾಗಿ ಇವತ್ತು ಇನ್ನೂ ನಡೀತಾನೆ ಇದೆ. ಇವತ್ತೊಂದು 16ನೇದು 17ನೇದು ಮ್ಯಾಚ್ ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಿದೆ. ಈ ಎಲ್ಲಾ ಟೀಮ್ಗಳು, ಇಂಥ ಟೀಮು ಫೇವ್ರೇಟು ಅಂತ ಟೀಮ್ ಫೇವ್ರೇಟು ಅಂತಲ್ಲ, ಎಲ್ಲಾ ಟೀಮ್ಗಳು ಅವ್ರ ಬೆಸ್ಟ್ ಕೊಟ್ಕೊಂಡು ಆಡ್ತಾ ಇದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.